8ನೇ ತರಗತಿಯ ಭಾಗ 2ರ ಲೇಖಕರ ಪರಿಚಯ. ಹೂವಾದ ಹುಡುಗಿ ಕೃತಿಕಾರರ ಪರಿಚಯ. ಲೇಖಕರ ಹೆಸರು A.K. ರಾಮಾನುಜನ್. ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಜನನ ಮಾರ್ಚ್ 16, 1929. ಜನ್ಮಸ್ಥಳ ಮೈಸೂರು. ಇವರ ಕೃತಿಗಳು ಹೊಕ್ಕುಳಲ್ಲಿ ಹೂವಿಲ್ಲ, ಕುಂಟೆಬಿಲ್ಲೆ, ಮತ್ತೊಬ್ಬನ ಆತ್ಮಕಥೆ. ಇವರಿಗೆ ಪ್ರಶಸ್ತಿಗಳೆಂದರೆ 1976ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1983ರಲ್ಲಿ ಮ್ಯಾಕ್ ಅರ್ಥರ್ ಫೆಲೋಶಿಪ್ ಎಂಬ ಗೌರವ ಸಂದಿದೆ. ಈ ಗದ್ಯವನ್ನು ಸಾಲು ಸಂಪಿಗೆಯ ನೆರಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದ್ದು, ಇವರ ಮರಣ 1993. ನಂತರದಲ್ಲಿ ಬರುವಂಥದ್ದೇ ತಲಕಾಡಿನ ವೈಭವ. ಇದನ್ನು ಬರೆದಂತಹ ಲೇಖಕರು ಹಿರೇಮಲ್ಲೂರು ಈಶ್ವರನ್. ಇವರ ಜನನ 11/1/1922. ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಕೃತಿಗಳೆಂದರೆ ಕವಿ ಕಂಡ ನಾಡು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಲ, ರಾಜಾರಾಣಿ ದೇಕೋ, ಶಿವನ ಬುಟ್ಟಿ, ತಾಯಿಯ ನೋಟ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಅವುಗಳೆಂದರೆ ಹರಹರನ ಕೃತಿಗಳಿಗೆ ಒಂದು ಸಂಖ್ಯಾ ನಿರ್ಣಯ, ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಗೌರವ ದೊರಕಿದೆ. ಇವ ಆಯ್ಕೆಗಳೆಂದರೆ ಈ ಗದ್ಯವನ್ನು ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದ್ದು, ಇವರ ಮರಣ 22/6/1998. ನಂತರದಲ್ಲಿ ಬರುವಂಥದ್ದೇ ಅಮ್ಮ. ಇದನ್ನು ಬರೆದಂತಹ ಲೇಖಕರು ಡಾಕ್ಟರ್ ಯು.ಆರ್. ಅನಂತಮೂರ್ತಿ. ಇವರ ಪೂರ್ಣ ಹೆಸರು ಉಡುಪಿಯೇ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಜನನ 1932. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದವರು. ಇವರ ಕೃತಿಗಳು ಸಂಸ್ಕಾರ, ಭವ, ಅವಸ್ಥೆ, ಭಾರತೀಪುರ ಮುಂತಾದ ಕಾದಂಬರಿಗಳು, ಆವಾಸಹನೆ, ನಾಟಕ, ಮೌನಿ, ಪ್ರಶ್ನೆ, ಎಂದೆಂದಿಗೂ ಮುಗಿಯದ ಕತೆ, ಕಥಾ ಸಂಕಲನಗಳಾಗಿದ್ದು, ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಕೃತಿಗಳನ್ನು ಸಹ ಇವರು ಬರೆದಿದ್ದಾರೆ. ಇವರಿಗೆ ಪ್ರಶಸ್ತಿಗಳೆಂದರೆ ಡಿಲಿಟ್ ರಾಜ್ಯೋತ್ಸವ ಪ್ರಶಸ್ತಿ, 1994ರಲ್ಲಿ ಪದ್ಮಭೂಷಣ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿಗಳು ಸಹ ಇವರಿಗೆ ಸಂದಿವೆ. ಹಾಗಾದರೆ ಈ ಗದ್ಯ ಭಾಗವನ್ನು ಸುರಗಿ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದ್ದು, ಇವರ ಮರಣ 2014. ನಂತರದಲ್ಲಿ ಬರುವಂಥದ್ದೇ ಸಪ್ತಾಕ್ಷರಿ ಮಂತ್ರ. ಇದನ್ನು ಬರೆದಂಥವರು ಮುದ್ದಣ್ಣ. ಇವರನ್ನು ಮೊದಲ ನಾಮ ಯಾವುದೆಂದರೆ ಲಕ್ಷ್ಮೀನಾರಾಯಣ. ಜನನ 1870 ಜನವರಿ 24ರಂದು. ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ. ಇವರ ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮವ್ವ. ಯಕ್ಷಗಾನ. ಇವರ ಕೃತಿ ಯಾವುದೆಂದರೆ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ. ಹಾಗಾದರೆ ಒಂದು ಕಾವ್ಯವನ್ನು ಬರೆದರ, ಅದು ಯಾವುದೆಂದರೆ ಶ್ರೀರಾಮ ಪಟ್ಟಾಭಿಷೇಕಂ. ಗದ್ಯ ಕಾವ್ಯ ಅದ್ಭುತ ರಾಮಾಯಣ, ಶ್ರೀ ವಿಜಯಮೇ ರಾಮೇಶ್ವರಂ. ಆಯ್ಕೆ ಮುದ್ದಣ ಭಂಡಾರ ಕೃತಿಯಿಂದ ಆಯ್ದುಕೊಳ್ಳಲಾಗಿದ್ದು, ಇವರು 1901 ಫೆಬ್ರವರಿ 15ರಂದು ಇಹಲೋಕವನ್ನು ತ್ಯಜಿಸಿದರು.